ಪ್ಲೀಸ್ ಲೈಕ್. ಹಲೋ ಎವ್ರಿವಾನ್, ಇವತ್ತು ರುಚಿಕರವಾಗಿ ಒಂದು ಸಲಾಡ್ನ ಮಾಡ್ತಾ ಇದ್ದೆ. ಅದನ್ನ ನಿಮಗೂ ತೋರಿಸ್ತೀನಿ. ರುಚಿ ಜೊತೆಗೆ ಆರೋಗ್ಯಕರವಾಗಿ ಸಲಾಡ್ ಇರುತ್ತೆ ಇದು. ಮತ್ತೆ ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಮಾಡಿದಾಗ ನಮ್ಮ ಮನೇಲಿ ಯಾರು ಅಷ್ಟು ಇಷ್ಟಪಡಲ್ಲ. ಹಂಗಾಗಿ ಇದನ್ನ ಮಾಡಿದ್ರೆ ಅವಲಕ್ಕಿ ಉಪ್ಪಿಟ್ಟಕ್ಕಿಂತ ಇದನ್ನೇ ಜಾಸ್ತಿ ತಿಂತಾರೆ. ನನಗಂತೂ ತುಂಬಾ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇಲ್ಲಿದೆ ಕಾಬೂಲ್ ಚೆನ್ನ ಮತ್ತೆ ಶೇಂಗಾನ ಎರಡನ್ನೂ ಕೂಡ ರಾತ್ರಿನೇ ನೆನೆ ಹಾಕಿ 2 ವಿಷಲ್ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಜೊತೆಲೆ ಬೇಯಿಸ್ಕೊಳ್ಳಿ, ಯಾಕೆಂದ್ರೆ ಉಪ್ಪು ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಆಗಿದೆ. ನೀರಿನ ಬಸ್ತು ತಗೊಳ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಇತ್ತು ಅಂತಂದ್ರೆ ಹಾಕೊಳ್ಳಿ, ಮತ್ತೆ ಈರುಳ್ಳಿ, ಆಮೇಲೆ ಪೊಮೊಗ್ರಾನೆಟ್ಟು, ಜೊತೆಗೆ ಉಪ್ಪು, ಮತ್ತೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳಿ. 2 ಗೋಡಂಬಿ, 4 ಬಾದಾಮಿ, 1 ಹಸಿರುಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ಹಾಕಿ ರುಬ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ. ಯಾವುದೇ ರೀತಿ ಚಾಟ್ ಮಸಾಲ ಎಲ್ಲ ಬಳಸೋ ಅವಶ್ಯಕತೆ ಇಲ್ಲ. ಈ ಮಿಶ್ರಣ ಹಾಕೋದ್ರಿಂದ ಎಷ್ಟು ಕ್ರೀಮಿಯಾಗಿ ಸೂಪರ್ ಆಗಿ ಬರುತ್ತೆ ಅಂದ್ರೆ, ಒಂದು ಬಟ್ಲು ಕೊಟ್ರು ನೀವು ಊಟದ ಜೊತೆಗೆ ಊಟನೇ ಬಿಟ್ಬಿಟ್ಟು ಇದನ್ನ ತಿಂತೀರಾ. ಜೊತೆಗೆ ಅಮೆರಿಕನ್ ಕಾರ್ನ್ ಇತ್ತು, ಅಥವಾ ನೀವು ಮಾಮೂಲಿ ಕಾರ್ನ್ ಇತ್ತು ಅಂದ್ರೆ ಒಂದ್ಸಲಿ ಸ್ಟೀಮ್ ಮಾಡಿ ಬಳಸಿ